RV ಕಾಲೇಜ್ ಆಫ್ ನರ್ಸಿಂಗ್ ಏನು 21ನೇ ಬ್ಯಾಚ್ ಓತ್ ಟೇಕಿಂಗ್ ಸೆರೆಮನಿಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕಾರಣ ಇಷ್ಟೇ, ನರ್ಸಿಂಗ್ ಅನ್ನೋದು ಮಾನವ ಮೌಲ್ಯಗಳನ್ನು ಇರುವಂಥವರಿಗೆ ಇದು ಸಾಧ್ಯ. ಆ ಮಾನವ ಮೌಲ್ಯಗಳು ಇಲ್ಲ ಅಂದರೆ ಈ ಒಂದು ವೃತ್ತಿಯಲ್ಲಿ ಅವರು ಏನು ಸಾಧಿಸಲಿಕ್ಕೆ ಆಗೋದಿಲ್ಲ. ಮಾನವೀಯತೆ ಮೆರಿಬೇಕಾಗುತ್ತೆ. ಯಾವಾಗಲೂ ಕೂಡ ಅವರಿಗೆ ತಾಯಿ ಹೃದಯ ಇರಬೇಕಾಗುತ್ತೆ. ಮತ್ತು ಅವರು ಸೇವೆಯಲ್ಲಿ ನಿಷ್ಠೆ ಮತ್ತು ಅನುಕಂಪ ಇದು ತುಂಬ ಅವಶ್ಯಕತೆ ಅಂತ ನನಗನ್ನಿಸ್ತಾ ಇದೆ. ಈ ಒಂದು ಸಂಸ್ಥೆಗೆ ಈ ಥರ ಒಂದು ವಿದ್ಯೆ ನೀಡ್ತಾ ಇರೋದಕ್ಕೆ ಸಂಸ್ಥೆಯ ಏನು ಗವರ್ನಿಂಗ್ ಕೌನ್ಸಿಲ್ ಸದಸ್ಯರುಗಳಿಗಾಗಲಿ ಅಥವಾ RV ಸಂಸ್ಥೆಗಾಗಲಿ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಮತ್ತು ನನ್ನನ್ನು ಇಲ್ಲಿ ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದಿಸ್ತಾ ಧನ್ಯವಾದಗಳು. RV ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಲ್ಲಿ ಏನು 21ನೇ ಬ್ಯಾಚ್ನ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ನೀಡುವಂಥ ಕಾರ್ಯಕ್ರಮ ಇದಾಗಿತ್ತು. ಇಲ್ಲಿ ಅವ್ರಿಗೆ ಎಷ್ಟು ಇಂಪಾರ್ಟೆಂಟು ನರ್ಸಿಂಗ್, ಅವ್ರು ಯಾವ ಇಂಥ ಸಂಸ್ಥೆಯಲ್ಲಿದ್ದಾರೆ ಮತ್ತು ಅವ್ರದ್ದು ಏನು ನರ್ಸಿಂಗ್ ವೃತ್ತಿ ಏನಿದೆ ಅದ್ರ ಮಹತ್ವ ಏನು ಅನ್ನೋದನ್ನು ಇವತ್ತು ನಾವಿಲ್ಲಿ ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅವ್ರು ಕೋವಿಡ್ ಆದಮೇಲೆ ನರ್ಸಿಂಗ್ ಕೋರ್ಸ್ ಮಾಡೋದಂಥವ್ರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದು ಕಂಡು ಬಂದಿದೆ ಎಲ್ಲರಿಗೂ. ಅದನ್ನೆಲ್ಲ ಈಗ ಸರ್ ಹೇಳಿದಾಗೇ ಅವರು ಅನುಕಂಪ ಇಟ್ಕೊಂಡು ನಿಷ್ಠೆ, ಪ್ರಾಮಾಣಿಕತೆ, ನೈತಿಕತೆ ಇಟ್ಕೊಂಡು ಯಾವುದೇ ಕಮರ್ಷಿಯಲ್ ಉದ್ದೇಶ ಇಲ್ಲದೇ ತಾಯಿ ಹೃದಯದಿಂದ ಅವರೆಲ್ರಿಗೂ ಆ ಟ್ರೀಟ್ಮೆಂಟ್ ಕೊಡಲಿ ಅಂತ ಅವರಿಗೆ ಆಶಿಸ್ತೀನಿ. ಹಾಗೆಯೇ ಈ ಸಂದರ್ಭದಲ್ಲಿ ನನ್ನ ಇಲ್ಲಿ ಕರೆಸಿ ನನಗೆ ಇಲ್ಲಿ 2 ಮಾತು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಸಂಸ್ಥೆಗೂ ಕೂಡ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದ. ಅವ್ರಿಗೆ ಇರೋಷ್ಟು ಡಿಮ್ಯಾಂಡು ಬೇರೆ ಯಾವ ಪ್ರೊಫೆಷನ್ಗೂ ಇಲ್ಲ ಅಂತಲೇ ಹೇಳಬೇಕು. ಯಾಕೆಂದರೆ ನಂಬರು ಭಾಳ ಕಡಿಮೆ. ಈಗ ನಂಬರ್ ಆಫ್ ನರ್ಸಿಂಗ್ ಕಾಲೇಜಸ್ ಇನ್ಕ್ರೀಸ್ ಆಗಬೇಕು, ಅದಕ್ಕೆ ಬರೋ ಜನನೂ ಜಾಸ್ತಿ. ಇವಾಗ ಸೀಟ್ಸ್ ಎಲ್ಲ ಫಿಕ್ಸೆಡ್ ಇದೆ. ಇದೆಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಸಡನ್ನಾಗಿ ಆಗೋದಿಲ್ಲ. ಈ ಪ್ರೊಫೆಷನ್ ಹೆಂಗಾಗಿದೆ ಅಂದರೆ ಪ್ರತಿಯೊಬ್ಬರು ಓಲ್ಡ್ ಏಜಲ್ಲಿ ಮನೆಯಲ್ಲೂ ನರ್ಸಿಂಗ್ ಬೇಕು ಅಂತ. ಇವಾಗ ಮನೆಯಲ್ಲಿ ನರ್ಸಿಂಗ್ ಅಂತಂದರೆ ಎಷ್ಟು ಜನ ಓಲ್ಡ್ ಏಜ್ ಪೀಪಲ್ ಇದ್ದಾರೆ, ಎಷ್ಟು ಜನ ಸಿಗ್ತಾರೆ. ಇವಾಗ ಬಹಳ ಸ್ಕೇರ್ಸಿಟಿ ಆಗಿದೆ. ಹಂಗೆ ಹೇಳೋದಾದರೆ ಕಾಯಬೇಕು, ನಾವು ರಿಜಿಸ್ಟರ್ ಮಾಡಿಕೊಂಡು ನಮಗೆ ಒಬ್ಬ ನರ್ಸ್ ಬೇಕು, ನಮ್ಮ ಮನೆಗೆ ಕಳಿಸಿ ಅಂತ ಹೇಳಿ ಹೀಗೆ ಅದರಿಂದ ಈ ಪ್ರೊಫೆಷನ್ನಲ್ಲಿ ಅವರಿಗೆ ಗ್ಯಾರಂಟಿ ಜಾಬ್ ಆಪರ್ಚುನಿಟಿ ಒಳ್ಳೆ. ಅವ್ರಿಗೆ ಇನ್ನೂ ಅವರು ಇದು ಒಳ್ಳೊಳ್ಳೆ ಇದೀಗ ಅಂದರೆ ಆಸ್ಪತ್ರೆಗಳಲ್ಲೂ ಬಹಳ ಡಿಮ್ಯಾಂಡ್ ಇದೆ. ಇಂಡಿವಿಜುವಲ್ಸ್ ಅಲ್ಲದೆ ಹಾಸ್ಪಿಟ್ಲ್ಗಳಲ್ಲೂ ನರ್ಸಿಂಗ್ ಕೇರ್ ಅವರು ಭಾಳ ಡಿಮ್ಯಾಂಡಲ್ಲಿದ್ದಾರೆ. ಅವ್ರಿಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಚೆನ್ನಾಗಿ ಓದಿ ಚೆನ್ನಾಗಿ ಕಲ್ತ್ಕೊಂಡ್ರೆ ಗ್ಯಾರಂಟಿ ಜಾಬು, ಅವ್ರ ಲೈಫೂ ಭಾಳ ಚೆನ್ನಾಗಿರುತ್ತೆ. ಅವರು ಪೇಷಂಟ್ಸ್ನ ಒಂದು ಸ್ನೇಹ ಭಾವ, ಒಂದು ಮನಸ್ಸು ಹೇಗಿರಬೇಕು ಅಂತಂದರೆ ಮಾತಾಡ್ಸೋವಾಗಲೇ ಒಂದು ಒಳ್ಳೆತನದಿಂದ ಮಾತಾಡಿಸಿ ಅವ್ರಿಗೆ ನೋವು ಹೋಗುವಂಥ ಒಂದು ಗುಣ ಅವರು ಪಡ್ಕೋಬೇಕು. ಆವಾಗಲೇ ಇವೆಲ್ಲ ಸಾಧ್ಯ ಆಗುತ್ತೆ. ಅವ್ರ ಕೆಲಸಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗುತ್ತೆ. ದೇವರು ಅವ್ರಿಗೆಲ್ಲ ಒಳ್ಳೆ ಬುದ್ಧಿ, ಒಳ್ಳೆ ಇದು ಮಾಡಿ ಅವ್ರಿಗೆ ಸಹನೆ, ಸಹಕಾರ ಎಲ್ಲನೂ ಬೇಕಾಗುತ್ತೆ. ನಿಮ್ಮ ಸಂಸ್ಥೆ ಈಗಾಗಲೇ 21ನೇದು ಇದು ಸರ್, ಇನ್ನೇನಾದರೂ ಮತ್ತೆ ಫ್ಯೂಚರ್ ಪ್ಲಾನ್ಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೂ ಜಾಗ ಇರಬೇಕು, ಎಲ್ಲನೂ ತೊಂದರೆಗಳಿದೆ. ಅಷ್ಟೊಂದು ಸುಲಭವಾಗಿ ಸಡನ್ನಾಗಿ ಇದು ಮಾಡೋಕ್ಕಾಗಲ್ಲ. ಈಗ ನೆಕ್ಸ್ಟು ಇನ್ನೊಂದು ಕಾಲೇಜು ಬೇಕಾದರೂ ಸ್ಟಾರ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ಬೋದು. ಅದಕ್ಕೆಲ್ಲ ನ್ಯೂ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಂಜನಗೂಡು ಹತ್ರ ಕಾಲೇಜ್ ಸ್ಟಾರ್ಟ್ ಆಗ್ತಾಯಿದೆ. ಅಲ್ಲಿ ನಾವು ಇವೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸರ್, ಈಗ ಕಾಲೇಜ್ ನರ್ಸಿಂಗ್ ಕಾಲೇಜು ಎಷ್ಟು ವರ್ಷ ಆಯಿತು ಶುರುವಾಗಿ? ಸರ್, ನಮ್ಮದು ಏನಿದೆ? ನಮ್ಮದು ಕಾಲೇಜ್ ಶುರುವಾಗಿ ಸರ್ 23 ವರ್ಷ ಆಯಿತು. ಇವತ್ತು ಏನು ವಿದ್ಯಾರ್ಥಿಗಳು ಶಪಥ ಗ್ರಹಣ ಮಾಡಿದ್ದಾರೆ ಅದು 21ನೇ ಬ್ಯಾಚ್.
ನಮ್ಮ ಕಾಲೇಜಲ್ಲಿ, ನಮ್ಮ RV ಸಂಸ್ಥೆಯಲ್ಲಿ ಗುಣಮಟ್ಟಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀವಿ. ನಮ್ಮ RV ಸಂಸ್ಥೆಯಲ್ಲಿ ಸರ್ ನಾವು ಶಿಕ್ಷಣದ ಗುಣಮಟ್ಟಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಉದಾಹರಣೆಗೆ ನಾವು ಒಂದು ಶುಶ್ರೂಷಕರಿಗೆ ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಅವರು ಎಲ್ಲ ರೀತಿಯಲ್ಲಿ ಕೌಶಲ್ಯವನ್ನು ಹೊಂದಿರಬೇಕು, ಜ್ಞಾನವನ್ನು ಹೊಂದಿರಬೇಕು. ಭಾರತ ಮತ್ತು ವಿಶ್ವದಲ್ಲಿ ಕೆಲಸ ಮಾಡುವಂತಹ ಒಂದು ಕೌಶಲ್ಯ, ಕಾಂಪಿಟೆನ್ಸಿ ಇರುವಂಥ ನರ್ಸಸ್ಸನ್ನು ನಾವು ಜನ್ರೇಟ್ ಮಾಡ್ತಾ ಇದ್ದೀವಿ. ಇಂದಿನ ದಿವಸ ವಿಶ್ವದಲ್ಲೇ ಈ ಶುಶ್ರೂಷಕರಿಗೆ ಬಹಳಷ್ಟು ಬೇಡಿಕೆ ಇದೆ. ಭಾರತ ಅದರಲ್ಲೂ ಮುಂಚೂಣಿಯಲ್ಲಿದೆ. ಅತಿ ಹೆಚ್ಚು ಶುಶ್ರೂಷಕರನ್ನು ರೆಡಿ ಮಾಡ್ತಾ ಇದೆ, ತಯಾರಿ ಮಾಡ್ತಾ ಇದೆ ಮತ್ತು ವಿಶ್ವದಲ್ಲೆಲ್ಲ ಆರೋಗ್ಯ ಸಂಬಂಧಿ ಶುಶ್ರೂಷಾ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಶುಶ್ರೂಷಾ ಶಿಕ್ಷಣ ಸಂಸ್ಥೆಗಳೇನಿದ್ದಾವೆ ಅವು ಗುಣಮಟ್ಟ ಕಾಪಾಡಿಕೊಂಡು ಉತ್ತಮ ಶುಶ್ರೂಷಕರನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ತಯಾರಿ ಮಾಡೋದ್ರಿಂದ ವಿಶ್ವದ ಮತ್ತು ಭಾರತದ ಆರೋಗ್ಯ ಉತ್ತುಂಗಕ್ಕೆ ತೊಗೊಂಡು ಹೋಗ್ಬೋದು ಮತ್ತು ನಿರುದ್ಯೋಗ ಸಮಸ್ಯೆ ಯುವಕರಲ್ಲೇನಿದೆ ಅದನ್ನು ನಿವಾರಣೆ ಮಾಡ್ಬೋದು. ಯಾರು ಈ ಶುಶ್ರೂಷಾ ವೃತ್ತಿಗೆ ಸೇರ್ತಾರೆ, ಈ ವೃತ್ತಿಗೆ ಬಂದವರಿಗೆ ಯಾರಿಗೂ ಉದ್ಯೋಗ ಇಲ್ಲ ಅನ್ನಂಗಿಲ್ಲ. ಭಾರತದಲ್ಲೇ ಅಲ್ಲ, ವಿಶ್ವಾದ್ಯಂತ ಉದ್ಯೋಗ ಇದೆ. ಇದರ ಬಗ್ಗೆ ಹೆಚ್ಚು ಹೆಚ್ಚು ಯುವಕರು ಅರಿವು ಮೂಡಿಸ್ಕೋಬೇಕು. ಶುಶ್ರೂಷಾ ಶಿಕ್ಷಣ ಹೇಗಿದೆ, ಈಗ ಸ್ಟ್ರೆಂತ್ ಎಷ್ಟಿದೆ ಸರ್? 61 ವರ್ಷದಲ್ಲಿ ನಾವು 60 ಪ್ರವೇಶಾತಿ ತೊಗೋಬೋದು ಸರ್, 60 ವಿದ್ಯಾರ್ಥಿಗಳಿಗೆ. ಇದು 4 ವರ್ಷದ ಕೋರ್ಸ್ ಸರ್. ಬೇಸಿಕ್ BSc ನರ್ಸಿಂಗ್, ಅದರಲ್ಲಿ ವಿಧವಾದ ಕೋರ್ಸ್ಗಳಿದ್ದಾವೆ. ಅಂದರೆ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ಇದೆ, ಅದು 2 ವರ್ಷದ್ದು. MSc ನರ್ಸಿಂಗ್ ಅಂತ ಇದೆ, ಅದು 5 ಸ್ಪೆಷಾಲಿಟಿಯಲ್ಲಿದೆ. ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಆಬ್ಸ್ಟೆಟ್ರಿಕ್ ನರ್ಸಿಂಗ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಪೀಡಿಯಾಟ್ರಿಕ್ ನರ್ಸಿಂಗ್, ವಿಧವಾದವಂಥ ಇಂಥವು. ನಂತರ ಇವಾಗ ರೆಸಿಡೆನ್ಸಿ ಪ್ರೋಗ್ರಾಮ್ ಅಂತಲೂ ಬಂದಿದೆ, 2 ವರ್ಷದ ಇನ್ಹೌಸ್ ರೆಸಿಡೆನ್ಸಿ ಪ್ರೋಗ್ರಾಮ್, ಅದು ಸಹ MSc ಇನ್. ವಿದೇಶದಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ. ಆಲ್ ಓವರ್ ದಿ ವರ್ಲ್ಡ್, ಇಂಡಿಯಾ ಅಲ್ಲ, ಆಲ್ ಓವರ್ ದಿ ವರ್ಲ್ಡ್ ನರ್ಸಿಂಗ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಜಿಯಾಟ್ರಿಕ್ ಕೇರ್, ಎಲ್ಡರ್ಲಿ ಪರ್ಸನ್ ನೋಡ್ಕೊಳ್ಳೋಕ್ಕೆ. ಆ್ಯಂಡ್ ಇಂಡಿಯಾ ಯಂಗರ್ ಜನ್ರೇಷನ್ ಇರೋದ್ರಿಂದ ಅಲ್ಲಿ ಡಿಮ್ಯಾಂಡ್ ಇದೆ. ಆದರೂ ಇವಾಗ ನಮ್ಮ ದೇಶದಲ್ಲಿ ಕೂಡ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಇದೆ. ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ದೇ ಆರ್ ಡೂಯಿಂಗ್ ಹೆಲ್ತ್ ಕೇರ್ ಬಗ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ತುಂಬ ಆಪರ್ಚುನಿಟೀಸ್ ಇದೆ. ದಿ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಡಬಲ್ ಆಗ್ತಾ ಇದೆ. ಅದೇ ಥರ ಹಾಸ್ಪಿಟಲ್ಸು ಜಾಸ್ತಿ ಆಗ್ತಾ ಇದೆ. ಇಂಡಿಯಾದಲ್ಲಿ ಸಾಕಷ್ಟು ಅವಕಾಶ ಇದೆ. ಓನ್ಲಿ ಥಿಂಗ್ ದಿಸ್ ಟು ಸ್ಟಡಿ ವೆಲ್, ಎಕ್ಸೆಲ್ ವೆಲ್. ನಮ್ಮ RV ಸಂಸ್ಥೆಯಿಂದ ಈಗ ಒಂದು RV ಯೂನಿವರ್ಸಿಟಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ 5 ವರ್ಷದ ಹಿಂದೆ. ನಮ್ಮ ಕೊಲೀಗ್ ಹೇಳ್ದಂಗೆ ನಂಜನಗೂಡಲ್ಲಿ ವಿ ಆರ್ ಕಮಿಂಗ್ ಅಪ್ ವಿತ್ 350 crores ಇನ್ವೆಸ್ಟ್ಮೆಂಟ್, ಒಂದು ದೊಡ್ಡ ಯೂನಿವರ್ಸಿಟಿ ಮಾಡ್ತಾಯಿದ್ದೀವಿ. ಆಪರ್ಚುನಿಟಿ ಸಿಕ್ಕಿದಾಗೆಲ್ಲ ವಿಲ್ ಡೂ ದ ಬೆಸ್ಟ್. ಇಲ್ಲಿ ನಮ್ಮ ಕಾಲೇಜಿಗೆ ಏನೇನು ನಮ್ಮ ಬೇಕು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಪ್ರೊವೈಡ್ ಮಾಡಿ, ಲೇಟೆಸ್ಟ್ ಇನ್ಫ್ರಾಸ್ಟ್ರಕ್ಚರ್